ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ, ಇನ್ನು 5 ದಿನ ಆಗಿದೆ ಮದುವೆ ಆಗಿ. ಸೊ ಇದು ತಾಳಿ ಚೈನ್ ಇದೆಯಲ್ಲ, ಅದಕ್ಕೆ ತಾಳಿನೆಲ್ಲ ಪೋಣಿಸ್ಬೇಕು. ಈಗ ಶಿವಮೊಗ್ಗ ಹೋಗ್ತಾ ಇದೀವಿ ಭೀಮಾಗೆ. ಅದಕ್ಕಿಂತ ಮುಂಚೆ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಬೇಕಿತ್ತು, ಭದ್ರಾವತಿಲಿ ಮಹದೇಶ್ವರ ದೇವಸ್ಥಾನ ಮತ್ತು ಇನ್ನೊಂದು ದೇವಸ್ಥಾನಕ್ಕೆ. ಅದನ್ನೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ಏನು ಭೀಮಾಗೆ ಹೋಗಿ ತಾಳಿ ಪೋಣಿಸ್ಕೊಂಡು ಬರೋದು. ಸೊ ಏನೋ ಮಾಡ್ತಾ ಇದೆಯಾ ಇಲ್ಲಿ ನೋಡಿ, ಹಿಂದೆಗಡೆ ಹೆಂಗೆ ಮಾಡ್ತೀಯಾನೆ ಆ್ಯಕ್ಷನು. ಸೊ ತಡ ಮಾಡೋದು ಬೇಡ, ಬನ್ನಿ ಬ್ಲಾಗ್ ಶುರು ಮಾಡೋಣ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಫಸ್ಟು ಮಹದೇಶ್ವರ ದೇವಸ್ಥಾನಕ್ಕೆ ಹೋದ್ವಿ. ನೀವು ನೋಡಿರ್ಬೋದು, ನಂದು ಹಳೆ ವ್ಲಾಗ್ಸ್ ಎಲ್ಲ ನೋಡಿದರೆ ತುಂಬ ಸತಿ ಹೇಳಿರ್ತೀನಿ. ನಮ್ಮ ಅಪ್ಪ ಅಮ್ಮ ಪ್ರತಿ ಸೋಮವಾರ ಮಹದೇಶ್ವರ ದೇವಸ್ಥಾನಕ್ಕೆ ಹೋಗ್ತಾರೆ. ನಾವು ತುಂಬ ನಂಬ್ತೀವಿ ಮಹದೇಶ್ವರ ದೇವ್ರನ್ನ. ಸೊ ಮದುವೆಗಿಂತ ಮುಂಚೆ ನೋಡಿರ್ಬೋದು ಲಗ್ನ ಪತ್ರಿಕೆ ಪೂಜೆ ಎಷ್ಟು ಚೆನ್ನಾಗಾಯಿತು ಇಲ್ಲಿ ಅಂತ. ಇವಾಗ ಮದುವೆ ಆದಮೇಲೆ ಇಲ್ಲಿಗೆ ಬಂದಿದ್ದೀವಿ. ಸೊ ಅಲ್ಲಿ ಕೂರಿಸಿ ನಮಗೆ ಅರ್ಶಿನ ಕುಂಕುಮ ಹೂವು ಎಲ್ಲ ಕೊಟ್ಟರು, ಹಾಗೆ ಪೂಜೆ ಕೂಡ ಮಾಡಿಸಿದ್ರು. ತುಂಬ ಖುಷಿ ಆಯಿತು. ಸೊ ಹಾಗೆ ಇಲ್ಲಿ ಗುರುಜಿಯವ್ರ ಹತ್ರನೂ ಆಶೀರ್ವಾದ ತಗೊಳ್ತಾ ಇದ್ದೀವಿ. ಸೊ ನಾವು ಹೋಗಿದ್ದು ಮಧ್ಯಾಹ್ನ ಸಿಕ್ಕಾಪಟ್ಟೆ ಸೆಕೆ ಇತ್ತು, ತುಂಬ ಜನ ಇದ್ದರು ಆ ಟೈಮಲ್ಲಿ. ಸೋಮವಾರ ಹೋಗಿದ್ದಲ್ವ, ಸೊ ಹಾಗಾಗಿ ತುಂಬ ಜನ ಇದ್ದರು. ಚೆನ್ನಾಗಿ ದರ್ಶನ ಆಯಿತು. ಅಲ್ಲಿಂದ ಮುಗಿಸ್ಕೊಂಡು ಭದ್ರಾವತಿಲೇ ಉಕ್ಕುಂದ ಅಂತ ಒಂದು ಊರಿದೆ, ಅಲ್ಲಿ ಆಂಜನೇಯ ಸ್ವಾಮಿ ಟೆಂಪಲಿಗೆ ಬಂದ್ವಿ. ಉದ್ದಾಂಜನೇಯ ಅಂತ, ಇದು ತುಂಬ ಪವರ್ಫುಲ್ ದೇವಸ್ಥಾನ. ಸೊ ಇಲ್ಲಿಗೂ ಬಂದು ದರ್ಶನ ಮಾಡ್ಕೊಂಡು ಹೊರಟ್ವಿ. ಸೊ ಗೈಸ್, ಟೆಂಪಲಿಗೆ ಹೋಗಿ ಬಂದ್ವಿ. ಇಲ್ಲಿ ಮೇಲ್ಗಡೆ ರೂಮ್ ಲಾಕ್ ಮಾಡಿದ್ದೆ, ಅದಕ್ಕೆ ನಾನು ಮಿಸ್ ಮಾಡ್ಕೊಂಡಿದ್ದೀವಿ, ನಮ್ಮ ಅಮ್ಮನೂ ಮಿಸ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಇವಾಗ ಅದೇ ಕಟ್ಟಾಗುತ್ತಾ. ಸೊ ಇದರಲ್ಲಿ ಕಟ್ ಮಾಡ್ತಾ ಇದ್ದೀವಿ. ಇಲ್ಲಿ ರೂಮ್ ಲಾಕ್ ಮಾಡಿದೆ, ಯಾಕಂದರೆ ಸ್ವಲ್ಪ ಐಟಮ್ಸ್ಗಳೆಲ್ಲ ಇಟ್ಟಿದ್ದಲ್ಲ, ಹಂಗಾಗಿ ಮಕ್ಕಳೆಲ್ಲ ಇರ್ತಾರಲ್ಲ, ಇವಾಗ ಕಟ್ ಮಾಡ್ತಾ ಇದ್ದೀವಿ. ಇದು ಹಾಳಾಗುತ್ತೇನೋ. ಏನೇ ಗುಂಡಿ ತಲೆಯಲ್ಲಿ ಏನಿದ್ಯಾ? ಏನ್ ಮಾಡ್ತಾ ಇದ್ದೀರಾ? ಗುಂಡು ಗುಡುಕ್ತಿದೆ. ಗುಡುಕ್ ಬೇಡ ಅಂತ ಹೇಳು. ನಾನೇ ನೋಡ್ಬೇಕು ಪೂಜೆ ಗುಡುಕ್ ಬೇಡ ಅಂತ. ಬರ್ಲಿ ಬಿಡು, ನಾನೇ ಕರೆದಿದ್ದು. ಸೊ ನಾನು 5 ದಿನಕ್ಕೆ ತಾಳಿ ಪೋಣಿಸೋಕ್ಕೆ ಬಂದಿದ್ದೀವಿ. ಯಾಕಂದರೆ ಅಲ್ಲಿ ಇಲ್ಲಿ ಓಡಾಡೋದು ತುಂಬ ಇರುತ್ತೆ, ಹಾಗಾಗಿ ಮತ್ತೆ ಟೈಮ್ ಸಿಗೋದಿಲ್ಲ. ಮತ್ತು ಬೆಂಗಳೂರೆಲ್ಲ ಬರಬೇಕು, ಟ್ರಿಪ್ಸ್ ಎಲ್ಲ ಹೋಗೋದಿತ್ತು, ಹಾಗಾಗಿ ಟೈಮ್ ಆಗೋಲ್ಲ ಅಂತ 5 ಡೇಸಿಗೆ ತಾಳಿ ಪೋಣಿಸೋಕ್ಕೆ ಅಂತ ಬಂದ್ವಿ. ನಾವು ರೆಗ್ಯುಲರಾಗಿ ಭೀಮಾಗೆ ಬರೋದು, ಅಂದರೆ ನಾವು ಏನು ಪರ್ಚೇಸಿಂಗ್ ಏನಿದ್ರು ನಾವು ಭೀಮಾ ಕಸ್ಟಮರ್ ಅಂತ ಹೇಳ್ಬಿಡ್ಬೋದು. ಒಂಥರ ಭೀಮಾಗೆ ನಾನು ಪ್ರಮೋಷನ್ ಮಾಡ್ತಿದ್ದೀನಿ ಅನ್ನೋ ಫೀಲ್ ಆಗುತ್ತೆ ನಾನು ಇದೆಲ್ಲ ಹೇಳ್ಬೇಕಾರೆ. ಬಟ್ ಆ ಥರ ಏನಿಲ್ಲ, ನಮಗೆ ಇಲ್ಲಿ ಗೋಲ್ಡ್ ಸಿಕ್ಕಾಬಟ್ಟೆ ಚೆನ್ನಾಗಿ ಸಿಗುತ್ತೆ, ಡಿಸೈನ್ಸ್ ಆಗಲಿ ಮತ್ತು ಡಿಸ್ಕೌಂಟ್ಸ್ ಎಲ್ಲ ಚೆನ್ನಾಗಿ ಸಿಗುತ್ತೆ. ಹಾಗೆ ನಮಗೆ ಇಲ್ಲಿ ಗೊತ್ತಿರೋರು ಕೂಡ ಇದ್ದಾರೆ. ಆ್ಯಕ್ಚುಲಿ ನಾವು ಬ್ಯಾಂಗ್ಳೂರಲ್ಲಿ ಜಾಸ್ತಿ ಶಾಪ್ ಮಾಡೋದು, ಶಿವಮೊಗ್ಗದಲ್ಲಿ ಕಾಲ್ ಮಾಡಿಸಿ ಮಾತಾಡಿಸಿ ಇಲ್ಲೂ ಪರಿಚಯ ಆದರು. ಸೊ ಇಲ್ಲಿ ಬಂದು ತೊಗೊಂಡ್ವಿ. ಥ್ಯಾಂಕ್ ಯು. ಬಾಯ್ 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 ಬಾಯ್. ಇವತ್ತು ಸೆಕೆಂಡ್ ಟೈಮ್ ತಾಳಿ ಹಾಕಿದ್ದೀರಾ? ಹೌದು. ಏನು ಅನಿಸ್ತಾ ಇದೆ? ನಮ್ಮ ಕಡೆ ಒಂದೇ ಸಲ ಹಾಕೋದು, ಏನು ಖುಷಿ ಇದೆ. ಹಾಯ್ ಎಲ್ಲರಿಗೂ, ನಮಗೆ ಭೀಮದಿಂದ ಒಂದು ಬಲೂನ್ ಸಿಕ್ಕೈತೆ. ಯಾಕೆ ಸಿಕ್ಕೈತೆ? ವಿದ್ವತ್ ಕೇಳ್ದೆ, ಅದಕ್ಕೆ. ವಿದ್ವತ್ ಕೇಳ್ದೆ, ಅದಕ್ಕೆ. ನೀನು ಕೇಳ್ದೆನಾ? ಯಾಕೋ ಕೇಳ್ದೆ? ಅಲ್ಲೆಲ್ಲರೂ ಇಟ್ಕೊಂಡಿದ್ರು, ಅದಕ್ಕೆ ನಿಮಗೂ ಐ ಲವ್ ಯು. ಭೀಮಾ ಭೀಮಾನ ಒಳ್ಳೆ ಪ್ರಮೋಟ್ ಮಾಡ್ತಿದ್ದೀವಿ ನಾವೆಲ್ಲ. ಹೌದು. ಗಿಫ್ಟ್ ಕೊಡಬೇಕು. ಅಪ್ಪ ಅತ್ತಿಯ ರಾನು ನುಂಬೈಕಿ ರಾನು ರಾನು ಹೇಳು. ಗಬ್ಬ ಬಾಯ್ ಅಣ್ಣ. ಇವಾಗ ಬಾಯ್ 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 ಅಜ್ಜಿ ಬಾಯ್ ಬಾಯ್.
ನಮ್ಮನೆಯಿಂದ ಹೊರಟಿ ಮತ್ತು ನನ್ನ ಹಸ್ಬೆಂಡ್ ಮನೆಗೆ ಬಂದು ಅಲ್ಲಿಂದ ನಾವು ಧರ್ಮಸ್ಥಳಕ್ಕೆ ಬಂದಿದ್ವಿ. ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಕೊರಗಜ್ಜ ಎಲ್ಲ ಕಡೆನೂ ಹೋಗಿದ್ದೀವಿ. ಕಟೀಲು ತುಂಬ ದೇವಸ್ಥಾನಗಳಿಗೆ ಹೋಗಿದ್ದೀವಿ. ಸೊ ಮದುವೆ ಆದಮೇಲೆ ಇರುತ್ತಲ್ಲ ಟೆಂಪಲ್ ರನ್, ಅದೇ ರೀತಿ. ಸೊ ಅರ್ಲಿ ಮಾರ್ನಿಂಗ್ ಬಂದಿದ್ದೀವಿ. ಧರ್ಮಸ್ಥಳದಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ದರ್ಶನ ಆಯಿತು. ಅಲ್ಲಿಂದ ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಎಲ್ಲರೂ ಹೊರಟಿದ್ದೀವಿ. ಸೊ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಇವಾಗ ಉಜಿರೆಯಲ್ಲಿ ಸೂರ್ಯ ಟೆಂಪಲಿಗೆ ಬಂದಿದ್ದೀವಿ. ಇದು ತುಂಬ ಪವರ್ಫುಲ್ ಟೆಂಪಲ್. ತುಂಬ ಜನ ಕೇಳಿರ್ತೀರ, ಇಲ್ಲಿ ನೀವೇನಾದರೂ ಅಂದ್ಕೊಂಡು ದೇವರಿಗೆ ಅದನ್ನು ಕೊಡ್ಬೋದು, ವರ್ಕ್ ವೈಸ್ ಆಗಿರ್ಬೋದು, ಮದುವೆ ಏನದ್ರ ಬಗ್ಗೆ ಏನಾದರೂ ನೀವು ಅರ್ಕೆ ಹೊತ್ಕೊಂಡು ಆಮೇಲೆ ನೀವು ಇದನ್ನು ಕೊಡ್ಬೋದು. ಸೊ ಅಲ್ಲಿ ಮುಗಿಸ್ಕೊಂಡು ಅಲ್ಲಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದ್ವಿ. ಇಲ್ಲೂ ಅಷ್ಟೇ ದರ್ಶನ ತುಂಬ ಚೆನ್ನಾಗಾಯಿತು. ಹಾಗೆ ಇಲ್ಲಿ ನಮಗೆ ಗೊತ್ತಿರೋರು ಒಬ್ಬರು ಇದ್ದರು. ಸೊ ಹಾಗಾಗಿ ಬೇಗ ಡೈರೆಕ್ಟ್ ದರ್ಶನ ಬಿಡಿಸಿ ಮತ್ತು ಊಟನೂ ಅಷ್ಟೇ ನಮಗೆ ಇಷ್ಟು ರಶ್ ಇತ್ತು, ನಾವು ಇಲ್ಲಿ ಹೋಗಿಲ್ಲ, ಬೇರೆ ಕಡೆ ನಾವು ಊಟ ಮಾಡಿದ್ವಿ. ಸೊ ಇಲ್ಲೂ ಅಷ್ಟೇ ದರ್ಶನ ತುಂಬ ಚೆನ್ನಾಗಾಯಿತು. ಇವಾಗ ನಾವು ಕುತ್ತಾರ್ ಕೊರಗಜ್ಜ ಸ್ವಾಮಿ ಟೆಂಪಲಿಗೆ ಬಂದಿರೋದು. ಇದು ಮೇಯ್ನ್ ಇಲ್ಲೇ ಇರೋದು. ಹಾಗಾಗಿ ಇಲ್ಲಿ 2 ಟೆಂಪಲ್ ಇದೆ. ಸೊ ನಾವು ಪ್ರತಿ ಸಲ ಬಂದಾಗಲೂ 2 ಟೆಂಪಲ್ಗೂ ವಿಸಿಟ್ ಮಾಡ್ತೀವಿ. ಸೊ ಅದೇ ರೀತಿ ಈ ಸತಿನೂ ಹೋದ್ವಿ. ಹಾಗೆ ಅಲ್ಲೇ ನಿಯರ್ ಬೈ ಅಕ್ಷತಾ ಅವ್ರ ಮನೆ ಇರೋದು. ಅವ್ರಿಗೆ ಪಾಪ ಹೋಗಿತ್ತಲ್ಲ, ಸೊ ಹಾಗಾಗಿ ಅವ್ರನ್ನ ನೋಡ್ಕೊಂಡು ಬರೋಣ ಅಂತ ಅಲ್ಲಿ ಮುಗಿಸ್ಕೊಂಡು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಟೆಂಪಲಿಗೆ ಬಂದ್ವಿ. ನಾನಂತೂ ಇಲ್ಲಿಗೆ ಬಂದಿರೋದು ಫಸ್ಟ್ ಟೈಮ್. ನನಗೆ ತುಂಬ ಖುಷಿ ಆಯಿತು. ತುಂಬ ವರ್ಷದಿಂದ ಅನ್ಕೊತಿದ್ದೆ ಬರಬೇಕು ಅಂತ. ಅದು ಮದುವೆ ಆದಮೇಲೆ ಬರೋ ಥರ ಆಯಿತು. ಸೊ ಇಲ್ಲಿಗೆ ನನ್ನ ಹಸ್ಬೆಂಡ್ ಫ್ರೆಂಡ್ ಪವನ್ ಕೂಡ ಬಂದಿದ್ದರು. ಅವರು ಅಷ್ಟೇ ಅಲ್ಲೇ ನಿಯರ್ ಬೈ ಮನೆ ಹತ್ರನೇ ಇರೋದು ದೇವಸ್ಥಾನ. ಸೊ ಹಾಗಾಗಿ ಅವರು ಅವತ್ತೇನೋ ರಜೆ ಇತ್ತು ಅಂತ ಹೇಳಿ ನಮ್ಮ ಜೊತೆನೇ ಬಂದರು. ಅಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ರು, ಏನು ಸಿಗುತ್ತೆ ಏನು ಸಿಗಲ್ಲ, ಯಾವ ಥರ ಪೂಜೆ ಇರ್ತಾ ಏನು ಅಂತ. ಸೊ ಇಲ್ಲಿ ನಾವು ಅಮ್ಮನವರಿಗೆ ಒಂದು ಸೀರೆ ಕೂಡ ತೊಗೊಂಡ್ವಿ ಪೂಜೆ ಮಾಡಿಸೋಣ ಅಂತ. ಅಂದರೆ ಆ ಥರ ಎಲ್ಲ ಏನೂ ಅಂದ್ಕೊಂಡಿರಲಿಲ್ಲ, ಬಟ್ ಬಂದಾಗ ದೇವ್ರಿಗೆ ಪೂಜೆ ಮಾಡಿದ್ರೆ ಒಳ್ಳೆಯದೇ ಅಲ್ವಾ. ಸೊ ಹಾಗಾಗಿ ದೇವರಿಗೆ ಸೀರೆ ಕೂಡ ಕೊಟ್ವಿ. ನಾವು ಹೋಗಿದ್ದಿನೇ ಏನೋ ಪೂಜೆ ನಡೀತಾ ಇತ್ತು. ತುಂಬ ಖುಷಿ ಆಯಿತು, ಬ್ಲೆಸ್ಡ್ ಏನೋ ಫೀಲ್ ಆಯಿತು. ಫಸ್ಟ್ ಟೈಮೇನೆ ಬಂದಾಗ ಈ ರೀತಿ ಆಗಿದ್ದು. ಬಾಯ್ ಬಾಯ್ ಬಾಯ್. ಬೇಜಾರಾಗ್ತಿದ್ದಾರೆ. ಮತ್ತೆ ಇನ್ನೊಂದು ಬರ್ತಾ ಇರುತ್ತೆ. ಹಾಂ ಬಾಯ್ ಬಾಯ್ ಬಾಯ್. ನಮ್ಮ ಹೆವಿ ಡ್ರೈವರು ನಮ್ಮನ್ನ ದಾಟ್ಸಕ್ಕೆ ಬರ್ತಾ ಇರೋದು. ಹೆವಿ ಡ್ರೈವರ್ ಬಾಯ್. ಮುಂದೆ ಮುಂದೆ ಹೆವಿ ಡ್ರೈವರ್ ಈಗ ದಾಟ್ಸಕ್ಕೆ ಬರ್ತಾ ಇರೋದು. ಸೊ ಟೆಂಪಲ್ ರನ್ ಎಲ್ಲ ಮುಗಿಸಿ ಅಲ್ಲಿಂದ ಅತ್ತೆ ಮನೆಯಿಂದ ಇವಾಗ ಹೊರಟಿದ್ದೀವಿ. ಮತ್ತು ಭದ್ರಾವತಿಗೆ ಬಂದ್ವಿ. ಭದ್ರಾವತಿಯಿಂದ ಆಮೇಲೆ ಬ್ಯಾಂಗ್ಳೂರಿಗೆ ಹೊರಡೋಣ ಅಂತ. ಸೊ ಇನ್ನೂ ಸ್ವಲ್ಪ ಶಾಸ್ತ್ರನೂ ಪೆಂಡಿಂಗ್ ಇತ್ತಂತ ಇಲ್ಲಿ ಮತ್ತೆ ಇನ್ನೂ ಶಾಸ್ತ್ರ ಮಾಡ್ತಾರೆ. ಬಂದಾಗೆಲ್ಲ ಅದೇ ಒಂಥರ ಶಾಸ್ತ್ರದ ಫೀಲ್ ಆಗ್ತಾಯಿತ್ತು. ಸೊ ನೋಡಿ, ಅತ್ತೆ ಪೂಜೆ ಮಾಡ್ತಾ ಇರೋನಪ್ಪ 1000 ರೂಪಾಯಿ ಅಂದರೆ 5 ರೂಪಾಯಿ. ಸೊ ಇಲ್ಲಿ ಚಪ್ರದ ಪೂಜೆ ಮಾಡಿಸ್ಬೇಕು ಅಂತ, ಯಾಕೆಂದರೆ ಅವರು ನಾನು ಚಪ್ರದ ಪೂಜೆ ಮಾಡ್ದಲೇ ಅದು ಏನೂ ರಿಮೂವ್ ಮಾಡೋಂಗಿಲ್ಲಂತೆ. ಸೊ ಹಾಗಾಗಿ ಸೊ ಅದನ್ನು ಪೂಜೆ ಮಾಡಿಸ್ತಾ ಇದ್ದಾರೆ. ಮಸಾಲೆ ಬಿಡಿ. ಹಿಂಗೆ ಅಲ್ಲಾಡ್ತೀವಿ ಸಾಕು. ಇಳ್ಬೇಕದು ನಾಳೆ. ಅಯ್ಯೋ ಪುಟ್ಟ ಬೆಂಕಿ ಪಟ್ಟಣ ಕೊಡುವ. ಆಡೇಳು ದುಡ್ಡು ಹಾಕ್ಬಿಟ್ಟು ನೋಡಿ, ಹಾಕ್ಬಿಡ ದುಡ್ಡು. ಆಡೇಳು ದುಡ್ಡು ಅದೇ ಕೇಳು. ಪಕ್ಕದಲ್ಲಿರೋರು ಹೇಳ್ಬೇಕು, ನೀವು ಹೇಳ್ಬೇಕು, ನೀವು ಪಕ್ಕದಲ್ಲಿರೋರು ಹೇಳ್ಬೇಕು. ನಮ್ಮ ಮಾವನ ಮನೆ ಆಗುತ್ತೆ ಮುಟ್ಲಿ ಅಂತ. ನಮ್ಮ ಮಾವನ ಮನೆ ಹಾಲು ಬಗ್ಗೆ ಹೋಗ್ಲಿ.
ನಾವು ಮಾವನ ಮನೆ ಹಾಲು ಒಬ್ದಂಗೆ ಹೋಗ್ತೀವಿ. ಮಾವನ ಮನೆ ಹಾಲು ಒಬ್ದಂಗೆ ಹೋಗ್ತೀವಿ. ನಮ್ಮ ಅಪ್ಪನ ಮನೆ ಹಾಲುದ್ದಂಗೆ ಹೋಗ್ಲಿ. ನಮ್ಮ ಅಪ್ಪನ ಮನೆ ಹಾಲುದ್ದಂಗೆ ಹೋಗ್ಲಿ. ನಮ್ಮ ಅಪ್ಪನ ಮನೆ ಹಾಲುದ್ದಂಗೆ ಹೋಗ್ಲಿ. ಹೇಳಿ ಏನಾಯ್ತು ಏನಾಯ್ತು ಏನಾಯ್ತು? ಅವತ್ತು ಮಿಸ್ ಆಗಿ 200 ರೂಪಾಯಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಇವಾಗ ಹೇಳಲ್ಲ, ನಾನು ಕೊಟ್ಮೇಲೆ ನಿದ್ದೆ ಕಣ್ಣಲ್ಲಿ ಇದ್ದೆ, ಕಣ್ಣೆಲ್ಲ ಮಂಜಾಗಿತ್ತು. ಅದು 200 ರೂಪಾಯಿ ನೋಟ್ ಯಾವ್ದು, 500 ರೂಪಾಯಿ ನೋಟ್. 5 ನಿಮಿಷ ಹೇಳ್ತೀನಿ ತಡೀರಿ. ಬಂದೆ. ಈ ಡ್ರೆಸ್ ಎಲ್ಲ ರಾತ್ರಿ ಮಾಡಿದ್ರೆ ದುಡ್ಡು ಕೊಡಲ್ಲ. ಸೀರೆ ಉಡ್ಕೋಬೇಕಡೆ ಹಾಡು ಕೇಳಿಸ್ಬೇಕು, ಖುಷಿ ಆದ್ರೆ ಆಯ್ತು ಬಿಡಿ. ಆರೋಗುತ್ತೆ. ಹೇಳಿ. ನಾಯಿ ಕಣ್ಣು ನನಿ ಕಣ್ಣು ಏನಕ್ಕೆ ಮತ್ತೆ ಇನ್ನೊಂದ್ಸತಿ ಮಾಡ್ತೀರ ಅದನ್ನ ಹೇಳ್ಬಿಡು. ಇನ್ನೊಂದ್ಸತಿ ಮಾಡ್ತಿರೋದು. ಬಾಯಿ ಯಾಕೆ ಇದೇ ಪೂಜಾ ಇವಾಗ ಮುಟ್ತಾ ಇದ್ದೀನಿ. ಏನು 1 ರೂಪಾಯಿ ಪ್ಲೇಟು ನೆಂದಿಲ್ಲ. ಮೊನ್ನೆ ಹಾಕೈತಲ್ಲ. ಇಲ್ಲ, ಮೊನ್ನೆ 200 ರೂಪಾಯಿ ಹಾಕಿದ್ರು. ಅವಾಗ ಸ್ಟೋರಿ ಹೇಳಿದಲ್ಲ, ಈಗ ಹೇಳ್ತೀನಿ, ಈಗ 5 ರೂಪಾಯಿ ಅಂತ. ನೀವು ಹಾಕಿ ನನ್ನ ಸ್ಟೋರಿ ರೆಡಿ ಮಾಡಿ. ನೀವು ಹೇಳಿದ್ರೆ ಇಬ್ಬರಿದ್ದವ್ರಿಗೆ 1000. ದುಡ್ಡಾಗಿಲ್ಲ, ಅದಕ್ಕೆ ಅತ್ತೆ ಇವಾಗ. ಸೊ ಅವತ್ತು 200 ರೂಪಾಯಿ ಕೊಟ್ರು ಅಂತ ನಾನು ಎಲ್ಲರ ಹತ್ರನೂ ಅವತ್ತು 200 ರೂಪಾಯಿ ಕೊಟ್ರು ಅಂತ ನಾನು ಎಲ್ಲರ ಹತ್ರನೂ ಹೇಳ್ಕೊಂಡ್ ಬಂದಿದ್ದೆ. ಆದ್ರೆ ಅದು 200 ರೂಪಾಯಿ ಅಲ್ಲ, 500 ರೂಪಾಯಿನೇ ಕೊಟ್ಟಿದ್ದೆ. ನಾನೇನೋ ನಿದ್ದೆ ಕಣ್ಣಲ್ಲಿ. ಸೊ ಇವಾಗ 500 ಕೊಟ್ಟಿದ್ದಾರೆ, ಟೋಟಲ್ 1000. ಥ್ಯಾಂಕ್ ಯು ಸೊ ಮಚ್. ಎಲ್ಲ ನಿಮ್ಮಿಂದ 100 ಜನ ಹತ್ರ ಹೇಳ್ಬೇಕು. ಇಲ್ಲ ಸ್ಟೇಟಸ್ ಹಾಕೋಬೇಕು ನೀನು. ಇದನ್ನ ಕ್ಲಿಪ್ ಕಟ್ ಮಾಡ್ಕೊಂಡು ಸ್ಟೇಟಸ್ ಹಾಕೋಬೇಕು ನೀನು. ಇದನ್ನ ಎಡಿಟರ್ ತಕ್ಕೊಡು. 500 ರೂಪಾಯಿ ಅದರಲ್ಲಿ ಯಾವಂತ ಯಾರು ನೀವು? ಫೈನಲಿ ಮಿಷನ್ ಕಂಪ್ಲೀಟೆಡ್. ಅವ್ರು ಅವತ್ತಿಂದಾನೆ ಹೇಳ್ತಾ ಇದ್ರು, ಅಯ್ಯೋ ಅವಳಿಗೊಂದು ಕೊಡ್ಲಿಲ್ಲ ಅವಳಿಗೊಂದು ಕೊಡ್ಲಿಲ್ಲ ಅಂತ. ಪಾಪ ಈಗ ಅವರಿಗೂ ಒಂದು ಸಮಾಧಾನ, ನನಗೆ ಸಮಾಧಾನ. ಸದ್ಯ ಬಾಯಿ ಮುಚ್ತಲ್ಲ. ಸೊ ಗೈಸ್, ಇವಾಗ ನಾವು ನಮ್ಮ ಅಂಕಲ್ ಮನೆ ಊಟ ಕರೆದಿದ್ದಾರೆ. ಭದ್ರಾವತಿಗೆ ಬಂದ್ವಿ. ನಮ್ಮ ಅಕ್ಕ ಹೂ ಮುಡಿಸ್ತಾ ಇದ್ದಾರೆ. ಊಟಕ್ಕೆ ಹೋಗ್ತಾ ಇದೀವಿ. ಹೊಸ ಗಂಡು ಹೆಣ್ಣು. ಬನ್ನಿ ಹೋಗೋಣ. ಸೊ ಇದು ವ್ಲಾಗ್ ಮಿಕ್ಸ್ ಆಗಿದೆ. ನಾನು ಒಂದೊಂದೇ ವೀಡಿಯೋ ಮಾಡೋಕ್ಕಾಗಲ್ಲ ಅಂತ ಎಲ್ಲದನ್ನು ಇದರಲ್ಲೇ ಆ್ಯಡ್ ಮಾಡ್ತಾಯಿದ್ದೀನಿ. ಮೋನಿ ಕೂಡ ಬಂದಿದ್ಲು. ಎಲ್ಲರಿಗೂ ದುಡ್ಡು ಹಾಕಿದ್ರು 500 ಮೇಲೆ. ಬಟ್ ಅವಳು ಆರತಿ ಮಾಡ್ಬೇಕಾರೆ ಅದು ಒಳಗಡೆ ಎಂಟರ್ ಆಗ್ಬೇಕಾರೆ ತಾಳಿ ಕಟ್ಟೋಕ್ಕೂ ಮುಂಚೆ ಕರ್ಕೊಂಡು ಬರ್ತಾರಲ್ಲ ಗಂಡ, ಆ ಟೈಮಲ್ಲಿ ಅವ್ರ ಪಾಕೆಟಲ್ಲಿ ಇರಲಿಲ್ಲ. ಸೊ ಯಾರ ಕೈಲೂ ಈಸ್ಕೊಂಡು 200 ಕೊಟ್ಟಿದ್ರು ಅಂತ ಅದನ್ನೇ ಆಟ ಆಡಿಸ್ತಾಯಿದ್ರು. ಅದಕ್ಕೇ ಅವಳು ಬಂದಾಗ ಅದೊಂದು ವೀಡಿಯೋ ಮಾಡ್ಕೊಂಡ್ವಿ. ಮತ್ತೆ ಇನ್ನೊಂದ್ಸತಿ ಆರತಿ ಮಾಡಿಸಿ ಅವಳ ಕೈಯಲ್ಲಿ ದುಡ್ಡು ಕೊಟ್ವಿ. ಅದು ಕೊಡಬೇಕಿತ್ತು ಅಂತ ರಂಜಿತ್ ಅವತ್ತಿಂದನೂ ಹೇಳ್ತಿದ್ರು. ಹಾಗಾಗಿ ಸೊ ಆಮೇಲೆ ನಮ್ಮ ಆಂಟಿ ಮನೆ ಅಂದರೆ ನಮ್ಮ ಚಿಕ್ಕಪ್ಪನ ಮನೆ ಊಟಕ್ಕೆ ಕರೆದಿದ್ರು. ಸೊ ಅಲ್ಲಿಗೆ ಬಂದಿದ್ವಿ ನಾನ್ ವೆಜ್ ಊಟಕ್ಕೆ.
ಅಲ್ಲಿ ಮಧ್ಯಾಹ್ನ ಊಟ ಮಾಡ್ಕೊಂಡು ಇಲ್ಲಿ ನಮ್ಮ ಚಿಂಟಣ್ಣನ ಮನೆಗೆ ಬಂದಿದ್ವಿ. ಆಬ್ವಿಯಸ್ಲಿ ಇದು ನಮ್ಮ 2ನೇ ಮನೆ. ಏನು ಇಲ್ಲಿ ಬಂದು ಅಣ್ಣ ಮಧ್ಯಾಹ್ನ ಹೊರಗಡೆ ಹೋಗಿದ್ರು. ಸೊ ಅವ್ರನ್ನ ಸಂಜೆ ಕರ್ಕೊಂಡು ಮತ್ತೆ ಇನ್ನೊಂದು ಕಡೆ ನಮ್ಮ ಆಂಟಿ ಮನೆ ಊಟಕ್ಕೆ ಹೇಳಿದರು, ನಾನ್ ವೆಜ್ ಊಟ ನೈಟು. ಸೊ ಅವ್ರ ಮನೆಗೆ ಹೋಗೋಣ ಅಂತ ಇಲ್ಲಿ ಅಣ್ಣನ ಕರ್ಕೊಂಡು ಹೋಗೋಣ ಅಂತ ಬಂದ್ವಿ. ಇಲ್ಲಿ ಗೋಬಿ ತೊಗೊಂಡು ಬಂದಿದ್ರು. ಸೊ ಗೋಬಿ ತಿಂತಾ ಇದ್ದೀವಿ. ಈಗ ಇಲ್ಲಿಂದ ಇನ್ನೊಂದು ಮನೆಗೆ ಹೋಗೋಣ. ಸೊ ಇಲ್ಲೂ ಅಷ್ಟೇ ನಾನ್ ವೆಜ್ ಊಟ ಮಾಡಿದ್ವಿ. ಇದು ನಮ್ಮ ಅಂಕಲ್ ಮನೆ. ಸೊ ನಾನು ವೀಡಿಯೋ ತಕ್ಕೊಳ್ಳೋದೇ ಮರ್ತೋಗ್ಬಿಟ್ಟಿದ್ದೀನಿ. ಅಂದರೆ ಮರ್ತೇ ಹೋಗ್ತಿತ್ತು, ಸ್ಟಾರ್ಟಿಂಗ್ ವೀಡಿಯೋ ಮಾಡೋದೇ ಅಷ್ಟು ನೆನಪಾಗ್ತಿರ್ಲಿಲ್ಲ. ಸೊ ಇಲ್ಲಿ ಗುಂಡಂಗೆ ಏನೋ ಹಂಗೆ ಆಟಾಡಿಸ್ತಿದ್ವಿ, ಅವನದು ಕ್ಲಿಪ್ಪಿಂಗ್ ತೊಗೊಂಡಿರೋದನ್ನ ಹಾಕ್ತಾಯಿದ್ದೀನಿ. ಇದು ನಮ್ಮ ಸಿಂಚು ಮನೆ. ಸೊ ನಾನ್ ವೆಜ್ ಊಟ ತುಂಬ ಚೆನ್ನಾಗಿ ಮಾಡಿದರು, ತುಂಬ ವೆರೈಟೀಸ್ ಮಾಡಿದರು. ಅದೇ ಕ್ಲಿಪ್ಪಿಂಗ್ ಒಂದು ಮಿಸ್ ಆಯಿತು, ಬಟ್ ಊಟ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ವಿ. ಈಗ ಇಲ್ಲಿಂದ ಹೊರಟ್ವಿ. ಮನಿ ಲಕ್ಷ್ಮಿ ಪಾತ್ರೆ ಹಿಡ್ಕೊಂಡೆ ತಿಂತಾ ಇದೆ. ಮಜ್ಜಿಗೆ ಪಾತ್ರೆ ಈ ಕೆಳಗೆ ಇಟ್ಕೊಂಡವ್ರೆ. ಓ ಎಲ್ಲ ಇದೆ, ಮಜ್ಜಿಗೆ ಪಾತ್ರೆನ ಹಿಡ್ಕೊಂಡವ್ರ. ಓ ಇದು ಭಯಂಕರವಾಗಿದೆ ಮನಿ ಲಕ್ಷ್ಮಿ. ಯಾವ್ದು ಚಿಕ್ಕ ಚಿಕ್ಕದಿಲ್ಲ, ದೊಡ್ಡದೇ. ಚಿಕ್ಕದರೆಲ್ಲ ಏನು ತಿನ್ನಲ್ಲ, ಚಿಕ್ಕ ಪಾತ್ರೆ ಎಲ್ಲ ನೋಡಿ. ಹಾ ಅದನ್ನೇ ದೊಡ್ಡದೇ ಎಲ್ಲ. ಈಗ ಹಂಗಾರೆ ಕಾರಲ್ಲಿ ಹೋಗಕ್ಕಾಗಲ್ಲ, ನಾವು ಲಾರಿಲೇ ಹೋಗ್ಬೇಕು ಈಗ. ಹೌದು, ನಿನ್ನೆ ಬೇರೆ ದುಡ್ಡು ಚಿಕ್ಕದೆಲ್ಲ ಕೊಡಲ್ಲ. ನಾವು ಲಾಸ್ಟ್ ಇದು ಕೊಡಕ್ಕೆ ಹೇಳಿದ್ವಲ್ಲ, ಅಷ್ಟು ಕೊಡ್ಲಿ ಸಾಕು. ನೀನು ಇಲ್ಲಿ ಇವತ್ತು ನಾನು ನಾಳೆ ಬೆಂಗಳೂರು ಹೋಗ್ತೀನಿ ಅಂತ ಫುಲ್ಲು ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಇವತ್ತೆಲ್ಲ ಇಲ್ಲೇ ಕೆಳಗೆ ಎಲ್ಲರೂ ಜೊತೆಲಿ ಮಲಗಿದ್ದೀವಿ. ನೋಡಿ ಮದುವೆ ಹುಡುಗಿ ಮನೆ ಎಷ್ಟು ಮೆಸ್ ಆಗಿದೆ. ಅಲ್ಲಿಂದ ನೆಕ್ಸ್ಟ್ ಬ್ಯಾಂಗ್ಳೂರಿಗೆ ಬಂದ್ವಿ. ಮತ್ತೆ ಹೊಡ್ತಾ ಏನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಮತ್ತೆ ಎಲ್ಲ ಎಮೋಷ್ನಲ್ ಆಗಿ ಹೇಳ್ತಾಯಿದ್ರು. ಸೊ ಬೆಂಗಳೂರಿಗೆ ಬಂದ್ವಿ. ಇಲ್ಲಿ ನನ್ನ ಹಸ್ಬೆಂಡ್ ಅವ್ರ ಅಣ್ಣಂದು ಹೋಟೆಲ್ ಓಪನ್ ಇತ್ತು, ಅಲ್ಲಿಗೆ ಹೋಗಿದ್ವಿ. ಮಧ್ಯಾಹ್ನ ಹೋಗಬೇಕಾಗಿತ್ತು, ಇವರಿಗೆ ಆಫೀಸ್ ರಜೆ ಇಲ್ದಿರೋದ್ರಿಂದ ಸಂಜೆ ಹೋದ್ವಿ. ಸೊ ಅಲ್ಲಿ ಈ ಥರ ಎಲ್ಲ ಮಾಡಿದ್ರು. ಅಷ್ಟೇ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.